ಸರ್ಕಾರಕ್ಕೆ ಕೊಪ್ಪಳ ತಾಲೂಕಿನ ಬಸಾಪುರ, ಆಲವರ್ತಿ, ಕಿಡದಾಳ, ಕೊಪ್ಪಳ, ಈ ಬೆಳವಿನಾಳು 5 ಹಳ್ಳಿಯ ರೈತರು ಈ ಬಲ್ಡೋಟ BSPL ಕಂಪ್ನಿಗೆ ಏನು ಸರ್ಕಾರ ಭೂಮಿಯನ್ನು ಹಸ್ತಾಂತರ ಮಾಡಿದೆಯಲ್ಲ, ಅವತ್ತಿನ ದಿವಸ ಸರ್ಕಾರ ನಮ್ಮ ಜಮೀನನ್ನು ತೆಗೆದುಕೊಂಡು ಕಂಪ್ನಿಗೆ ಹಸ್ತಾಂತರ ಮಾಡಿದೆ. 21 ವರ್ಷವಾಯಿತು. 2022 ನವೆಂಬರ್ ತಿಂಗಳಲ್ಲಿ ಸರ್ಕಾರ ಈ ಘನತವೆತ್ತ ಸುಪ್ರೀಂ ಕೋರ್ಟ್ ಆದೇಶವಾಯಿತು, ಭೂ ಸ್ವಾಧೀನ ಪ್ರಕ್ರಿಯೆ ಸರಿಯಾಗಿದೆ, ಕಾರ್ಖಾನೆ ಸ್ಥಾಪನೆ ಆಗ್ಬೇಕಂತಂದೇಳಿ. ಅಲ್ಲಿವರೆಗೂ ಕೂಡ ಕೋರ್ಟ್ ವ್ಯಾಜ್ಯ ಅಂತಂದು ಹೇಳ್ಬಿಟ್ಟು ಅದನ್ನೇ ಒಂದು ನೆಪವನ್ನು ಹೇಳ್ತಾ ಇದ್ರು. ಅದಾದ ಬಳಿಕ ಸರ್ಕಾರ ಪ್ರಾರಂಭ ಮಾಡಬೇಕಾಯ್ತಲ್ಲ, ಈ ಕೋರ್ಟ್ ಉಲ್ಲಂಘನೆ ಆಗಿದೆ, ಇದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತಾ, ಆದ್ರೂ ಕೂಡ ಇನ್ನೂವರೆಗೆ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಿಲ್ಲ. ನಮ್ಮ ಉದ್ದೇಶ ಬಂದೆ, ನಮ್ಮ ಒತ್ತಾಯ ಮಾಡಿ ದೌರ್ಜನ್ಯ ಮಾಡಿ ನಮ್ಮ ಜಮೀನನ್ನು ನೀವು ಕಿತ್ಕೊಂಡಿದ್ದೀರಿ, ಕಾರ್ಖಾನೆಯನ್ನು ಸ್ಥಾಪನೆ ಮಾಡಿ. ಇಲ್ಲ ಅಂತಂತಂದರೆ ನಮಗೆ ಸರ್ಕಾರಿ ನೌಕರಿಯನ್ನು ಕೊಡಿ. ಯಾಕಂದ್ರಪ್ಪ ಸರ್ಕಾರ ನಮ್ಮ ಇಷ್ಟೆಲ್ಲ ಇದಕ್ಕೆ ಕಾರಣ ಏನಂತಂತಂದ್ರೆ ಸರ್ಕಾರ KIADB ಮುಖಾಂತರವಾಗಿಬಿಟ್ಟು ಸರ್ಕಾರ ನಮ್ಮ ಜಮೀನನ್ನು ಕಿತ್ಕೊಂಡಿದೆ, ದೌರ್ಜನ್ಯ ಮಾಡಿ. ಅದು ಇವಾಗ 265 ದಿವಸಗಳಾಯಿತು. 265 ದಿವಸ ಆಯಿತು. ನಾವು ನಿರಂತರವಾದಂಥ ಧರಣಿಯನ್ನು ಮಾಡ್ತಾ ಇದ್ದೀವಿ. ಇನ್ನೂವರೆಗೂ ಕೂಡ ಸ್ಪಂದಿಸ್ತಾ ಇಲ್ಲ. ಒಂದು ವೇಳೆ ಸ್ಪಂದಿಸ್ತಾ ಇದ್ನಿ ಅಂತಂದ್ರಪ್ಪ ಅಂದ್ರೆ ನಾವು ಮುಂದೆ ಬೃಹತ್ ಹೋರಾಟವನ್ನು ಮಾಡ್ತೇವೆ. ಕಾರ್ಖಾನೆ ಸ್ಥಾಪನೆ ಆಗಲೇಬೇಕು. ಆಗದ ಇದ್ನಿ ಅಂತಂದ್ರಪ್ಪ ನಮಗೆ ಸರ್ಕಾರಿ ನೌಕರಿಯನ್ನು ಕೊಡಬೇಕು. ಅಲ್ಲಿವರೆಗೆ ನಮ್ಮ ಹೋರಾಟವನ್ನು ನಿಲ್ಲಲ್ಲ. ಒಂದು ಕಡೆ ಕಾರ್ಖಾನೆ ವಿರುದ್ಧ ಹೋರಾಟ ಮಾಡ್ತಾರೆ, ಶ್ರೀಗಳೇ ಹೋರಾಟ ಮಾಡಿದ್ರು, ನೀವು ಕಾರ್ಖಾನೆ ಬೇಕು ಅಂತೀವಿ. ಏನಿದು ತಾರತಮ್ಯ ಎರಡು ಕಡೆಯಿಂದ? ಕಾರ್ಖಾನೆ ಬೇಡ ಅಂತಕ್ಕಂಥವ್ರು ಅವರು ಪರಿಸರಾತ್ಮಕ ವಿಷಯವನ್ನು ಇಟ್ಟುಕೊಂಡು ಮಾಡ್ತಾ ಇದ್ದಾರೆ. ಅದು ಅಲ್ಲಿ ಮುಖವಾಡವನ್ನು ಹಾಕಿಕೊಂಡು. ಯಾಕೆ ಮುಖವಾಡ ಅಂತಂತಂದ್ರೆ ಯಾವ ಕಂಪ್ನಿಯಿಂದ ಧೂಳನ್ನು ಬರ್ತಾ ಇದೆ ಆ ಕಂಪ್ನಿ ವಿರುದ್ಧವಾಗಿ ಅವರು ಹೋರಾಟ ಮಾಡಬೇಕಾಗಿತ್ತು. ಆದ್ರೆ ಅದನ್ನು ಬಿಟ್ಟು ಇನ್ನು ಪ್ರಾರಂಭ ಆಗಲಾರದ ಕಂಪ್ನಿಯ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಿಮ್ಮ ಮುಂದೆ ಬಂದ್ರಪ್ಪ ಇದು ಈ ಧೂಳು ಆಗ್ತಕ್ಕಂಥದ್ದು ಅವರು ಅಂತದ್ದು ಓಕೆ, ಮುಂದೆ ಬಂದ್ರಪ್ಪ ಅಂದ್ರೆ ಧೂಳು ಆಗ್ತದ, ಅವಾಗ ನಾವು ಹೊಸ ತಂತ್ರಜ್ಞಾನವನ್ನು ಉಪಯೋಗ ಮಾಡ್ಕೊಂಡು ಮಾಡ್ರಿ ಅಂತಂದು ಹೇಳ್ತೀವಿ. ಆದ್ರೆ ಇವಾಗ ಧೂಳು ಬರ್ತಾ ಇದೆಯಲ್ಲ, ಇವಾಗ ಕೊಪ್ಪಳಕ್ಕೆ ಧೂಳು ಬರ್ತಾ ಇದೆ, ಕೊಪ್ಪಳದಿಂದ ಸುತ್ತಮುತ್ತ ಎಲ್ಲ 25 ಕಿಲೋಮೀಟರ್ಗೆ ಧೂಳು ಬರ್ತಾ ಇದೆ. ಆ ಕಂಪ್ನಿಗಳನ್ನ ಯಾಕೆ, ಆ ಕಂಪ್ನಿಗಳ ವಿರುದ್ಧ ನೀವೇ ಹೋರಾಟ ಮಾಡ್ತಾ ಇಲ್ಲ? ನಿಮ್ಮ ಉದ್ದೇಶ ಏನು? ನಿಮ್ಮ ಉದ್ದೇಶ ಏನು? ನೀವು ಕೂಡ ಅವ್ರ ಕಡೆಯಿಂದ ಏನಾದ್ರೂ ಕೂಡ ಎಕ್ಸ್ಪೆಕ್ಟೇಷನ್ ನಿಮ್ದಿದೆಯಾ? ಹಾಗಾದ್ರೆ ನಾನು ಬನ್ನಿ, ನಾವು ಕೂಡ ನಿಮ್ಮ ಜೊತೆಗೆ ಬರ್ತೀವಿ, ಬಂದು ಹೋರಾಟ ಮಾಡಿ ಬನ್ನಿ. ಯಾವ ಕಂಪ್ನಿಯಿಂದ ಧೂಳು ಬರ್ತಾ ಇದೆ ಆ ಕಂಪ್ನಿ ವಿರುದ್ಧವಾಗಿ ನಿಮ್ಮ ಹೋರಾಟ ಆಗ್ಬೇಕು. ಅದು ನಮ್ಮ ಒಂದು ನೋಟಿಸ್. ಯಾವ ಕಂಪ್ನಿಗಳು ಈಗ ಸ್ಪಾನ್ಸರ್ ಅಂತಂದು ಹೇಳ್ಬಿಟ್ಟು ನೋಟಿಸ್ ಕೊಟ್ಟು, ತಾತ್ಕಾಲಿಕ ನೋಟಿಸ್ ಕೊಟ್ಟು ಬಂದು ಆಗಿದ್ದವು. ಈಗ ಬೃಹತ್ ಕೈಗಾರಿಕೆಗಳು ಬಂದಾಗಿಲ್ಲ. ಅವುಗಳು ಧೂಳನ ಒಳಗಡೆ ಬಿಡ್ತಾ ಇದಾವೆ. ಅದೇ ಧೂಳ ನಮಗೆ ಕೊಪ್ಪಳಕ್ಕೆ ಬರ್ತಾ ಇದೆ. ಅವುಗಳಿಗೆ ಯಾಕೆ ನೀವು ಅವಕ್ಕೆ ಪುರಸ್ಕಾರ ಮಾಡ್ತೀರಿ? ನಮ್ಮನ್ನ ಯಾಕೆ ನೀವು ನಮ್ಮ ಈಗ BSPL ಮುಂದೆ ಬರ್ತಕ್ಕಂಥ ಕಂಪ್ನಿನ ತಿರಸ್ಕಾರ ಮಾಡ್ತೀರಿ? ಆ ಕಂಪ್ನಿ ಪ್ರಾರಂಭ ಆಗ್ಲೇಬೇಕು. ಒಂದು ಹನುಮಂತಪ್ಪ ಕೌದಿ.